ನಾನಿವಾಗ ಹೋಗ್ತಿದ್ದೇನೆ ಇನ್ನೊಂದು ನಿಯರೆಸ್ಟ್ ಪುಣೆ ಹತ್ರ ಇರೋ ಕಿಲ್ಲೆಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಫುಲ್ ವಿಡಿಯೋ ತೋರಿಸ್ತೇನೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತೆ ಪುಣೆಯಿಂದ. ನೋಡ್ಬೋದು ಪುಣೆಯಿಂದ ಔಟ್ಸೈಡ್ ಹೋದ ತಕ್ಷಣ ತೋರಿಸುತ್ತೇನೆ. ಒಂದು ಸಖತ್ತಾಗಿ ವ್ಯೂಸ್, ಸಖತ್ತಾಗಿ ಫೀಲ್ ಕೂಡ ಐತೆ. ಸೊ ಪುಣೆಯಲ್ಲಿದ್ದಾಗ ನಮ್ಗೆ ಯಾವುದೇ ರೀತಿ ಮಳೆ ಬಂದಿರಲಿಲ್ಲ. ಬಟ್ ಈ ಜರ್ನಿ ನಾವು ಏನು ರೋಡ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಲೋಗಡ್ ಹತ್ರ ಹೋಗ್ತಾ ಇದ್ದಂಗೆ ನಮಗೆ ಮಳೆ ಬರೋದು ಮತ್ತು ಆಕಾಶದಲ್ಲಿ ಮೋಡ ತುಂಬಿರೋದು ನೋಡ್ಬೋದು ಯಾವ ರೀತಿ ಮಳೆ ಬರ್ತೈತೆ. ಸೊ ಪಾಪ ಎನಿಮಲ್ಸ್ ಕೂಡ ಪ್ರಾಬ್ಲಮ್ ಆಗ್ತೈತೆ. ಹಂಗೆ ಹತ್ರ ಬರ್ತಾ ಇದ್ವಿ, ಬೆಟ್ಟ ಗುಡ್ಡ ಕಾಡುಗಳು ಹತ್ರ ಬರ್ತಾ ಇದ್ವಿ. ಆ ರೀತಿ ಮಳೆ ಬರ್ತಾ ಇರುತ್ತೆ. ಸೊ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಬಟ್ ಸಖತ್ತಾಗೈತೆ, ಒಂದು ಸೂಪರಾಗಿ ಮಜಾ ಬರುತ್ತೆ. ಸೊ ನೀವು ನೋಡ್ಬೋದು ಟ್ರಾಫಿಕ್ ಹೆಂಗೈತೆ. ಇದೇ ಮಳವಳ್ಳಿ ಸ್ಟೇಷನು. ಲೋಕಲ್ ಪುಣೆಯವ್ರು ಯಾರಾದರೂ ಇದ್ದರೆ ಇಲ್ಲಿ ಮಳವಳ್ಳಿ ಸ್ಟೇಷನ್ ಇಳಿದ್ಬಿಟ್ಟು ಇಲ್ಲಿಂದ ಅವರು ನಡ್ಕೊಂಡ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ವೀಕೆಂಡ್ ಇರೋದ್ರಿಂದ ತುಂಬ ಟ್ರಾಫಿಕ್ ಐತೆ. ತುಂಬ ಜನ ನೋಡ್ಬೋದು ಎಷ್ಟು ಜನ ಇಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ನಡ್ಕೊಂಡು ಹೋಗೋದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಐತೆ. ಸೊ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ನೋಡ್ಬೋದು. ನಡ್ಕೊಂಡು ಹೋಗ್ತಾ ಇದ್ದ ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಸಖತ್ತಾಗಿ ವ್ಯೂಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಬಾಜೆ ದಬ್ದಬ ವಾಟರ್ಫಾಲ್. ನೋಡ್ಬೋದು ಯಾವ ರೀತಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ತುಂಬ ಜನ ಇವತ್ತು ವೀಕೆಂಡ್ ಇರೋದ್ರಿಂದ ತುಂಬ ಜನ ಬಂದವ್ರೆ. ಸೊ ನಾನು ಇದಕ್ಕಿಂತ ಹಿಂದೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನೋಡ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಜನರು ಕಡಿಮೆ ಇದ್ದರು, ಆವಾಗ ವೀಕೆಂಡ್ ಇರಲಿಲ್ಲ. ಅದರಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ನಿಮಗೆ ಬಾಜೆ ದಬ್ದಬದಲ್ಲಿ ಅಷ್ಟೊಂದು ಫೀಲ್ ಆಗಲಿಲ್ಲ ಅಂದರೆ ಇದು ವಾಟರ್ಫಾಲ್ ಸಿಗುತ್ತೆ. ಇದು ವಾಟರ್ಫಾಲ್ ಕೂಡ ಸಖತ್ತಾಗೈತೆ, ಅದರಿಂದ ಸ್ವಲ್ಪ ಮುಂದ್ಗಡೆ ಐತೆ ಅಷ್ಟೇ. ಸೊ ನೋಡ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಈ ವಾಟರ್ಫಾಲ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ನಮಸ್ಕಾರ ಕನ್ನಡ ಜನತೆ ಎಲ್ಲರಿಗೂ. ಸೊ ನಾನು ಇವತ್ತು ಬಂದಿರೋದು ಲೋಗಡ್ ಹೋಗೋ ಪೋರ್ಟ್ ಹತ್ರ ಇರೋ ಒಂದು ವಾಟರ್ಫಾಲ್ ಐತೆ. ಸೊ ಇದು ಬಾಜೆಪಾಲ್ ವಾಟರ್ಫಾಲ್ ಆದ ತಕ್ಷಣ ಈ ವಾಟರ್ಫಾಲ್ ಬರುತ್ತೆ ಮುಂದ್ಗಡೆ. ಸೊ ಇಲ್ಲಿ ಜಾಸ್ತಿ ರಶ್ ಇರಲ್ಲ. ಸೊ ಬಾಜೆಪಾಲ್ ವಾಟರ್ಫಾಲ್ ಹತ್ರ ತುಂಬಾನೇ ರಶ್ ಇರುತ್ತೆ. ಸೊ ನೀವು ಈ ವಾಟರ್ಫಾಲ್ ಅಲ್ಲಿ ನೋಡ್ಬೋದು ತುಂಬಾ ಜನ ಕಡಿಮೆ ಅವರೇ. ಇದಕ್ಕಿಂತ ನೆಕ್ಸ್ಟ್ ವಾಟರ್ಫಾಲ್ ಅಲ್ಲಿ ತುಂಬಾ ಜನ ಇದ್ರು, ಅದಕ್ಕೆ ನಾನು ಈ ವಾಟರ್ಫಾಲ್ ತೋರಿಸ್ತಾ ಇದ್ದೇನೆ. ಸೊ ಹಿಂಗೆ ಮುಂದ್ಗಡೆ ಹೋದ್ರೆ ಲೋಗಡ್ ಸಿಗುತ್ತೆ, ಲೋಗಡ್ ಪೋರ್ಟು ಮತ್ತೆ ವಿಶಾಪುರ್ ಪೋರ್ಟು. ಸೊ ನಾನು ಇವಾಗ ಲೋಗಡ್ ಪೋರ್ಟ್ಗೆ ಹೋಗ್ತಿದ್ದೇನೆ. ಸೊ ನಾನೀಗ ಲೋಗಡ್ ಪೋರ್ಟ್ ಹತ್ರ ಹೋಗ್ಬಿಟ್ಟು ಅಲ್ಲಿರೋದು ಎಲ್ಲ ಪ್ಲೇಸು ತೋರಿಸ್ತೇನೆ. ನಾನು ಬಾಜೆ ದಬ್ದಬ ವಾಟರ್ಫಾಲ್ ನಿಮಗೆ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನಾನು ರಿಟರ್ನ್ ಬರುವಾಗ ನಾನು ತೋರಿಸ್ತೀನಿ, ಯಾಕಂದರೆ ಅಲ್ಲಿ ತುಂಬ ಜನ ಇದ್ದರು. ಸೊ ಇವಾಗ ನಾನು ಬಂದುಬಿಟ್ಟು ಲೋಗಡ್ ಎಂಟ್ರಿಗೆ. ಸೊ ಇಲ್ಲಿ ಬೈಕ್ ಪಾರ್ಕಿಗೆ, ಕಾರ್ ಪಾರ್ಕಿಗೆ ಎಲ್ಲದಕ್ಕೂ ಅಮೌಂಟ್ ಪೇ ಮಾಡಿಬಿಟ್ಟು, ಸೊ 25-30 ರೂಪೀಸ್ ಇರುತ್ತೆ. ಇಲ್ಲಿ ಪೇ ಮಾಡಿಬಿಟ್ಟು ಇಲ್ಲಿಂದ ನಾವು ಹೋಗ್ತೇವೆ. ಸೊ ಇಲ್ಲೇ ಎಲ್ಲ ಶಾಪ್ಗೆ ಪೈತೆ ನೀವು ಏನು ಬೇಕು ನಾಷ್ಟ ಇಷ್ಟ ಮಾಡಿಬಿಟ್ಟು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲೇ ಎಂಟ್ರೆನ್ಸ್ ಐತೆ, ಇಲ್ಲೇ ಮುಂದ್ಗಡೆ ಬಂದರೆ ಎಂಟ್ರೆನ್ಸ್ ಐತೆ, ಇಲ್ಲಿ ಶಾಪ್ಗಳೈತೆ. ಕನ್ನಡ ಜನತೆಗೆ ಸೊ ನಾನು ಇವಾಗ ಲೋಗಡ್ ಪೋರ್ಟ್ ಹತ್ರ ಬಂದಿದ್ದೇನೆ. ಸೊ ಇಲ್ಲಿ ಮಳೆ ತುಂಬಾನೇ ಐತೆ, ನೋಡ್ತಿರ್ಬೋದು. ಸೊ ನನ್ನ ಕ್ಯಾಮ್ರಾ ಯಾವುದೇ ವಾಟರ್ ಪ್ರೂಫ್ ಇಲ್ಲ, ಅದಕ್ಕೋಸ್ಕರ ನಾನು ಮಳೆಯಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಎಷ್ಟಾಗುತ್ತೆ ಶಾರ್ಟ್ ವಿಡಿಯೋ ನಾನು ಆಗ್ತಾ ಇರ್ತೇನೆ. ಬಟ್ ಫುಲ್ಲು ಲೋಗಡ್ ಪೋರ್ಟಲ್ಲಿ ಏನೇನೈತೆ ಎಲ್ಲ ಪ್ಲೇಸ್ ನಾನು ತೋರ್ಸೋಕೆ ಟ್ರೈ ಮಾಡ್ತೇನೆ. ಸೊ ನಾನಿವಾಗ ಲೋಗಡ್ ಪೋರ್ಟ್ ಹತ್ರ ಇದ್ದೇನೆ. ಸೊ ನೀವು ಮಳೆ ನೋಡ್ಬೋದು, ಜನ ಕೂಡ ನೋಡ್ಬೋದು ಎಷ್ಟು ಜನ ಅವ್ರೆ ಅಂತೇಳಿ. ಸೊ ಇಲ್ಲಿ ತುಂಬ ಜನ ಅವರೇ. ಸೊ ಪೋರ್ಟ್ ಹತ್ರ ಹೋಗ್ತಿದ್ದೇನೆ. ಪೋರ್ಟ್ ಹತ್ರ ಹೋಗ್ಬಿಟ್ಟು ಅಲ್ಲಿರೋದು ಎಲ್ಲ ಲೊಕೇಶನ್ ನಾನು ತೋರಿಸ್ತೇನೆ ಮೇಲೆ ಹೋದ ತಕ್ಷಣ. ಇದೇ ಎಂಟ್ರೆನ್ಸು. ಸೊ ಹಿಂಗೆ ಮೇಲೆ ಹೋದ ತಕ್ಷಣ ಫುಲ್ಲು ತೋರಿಸ್ತೇನೆ ಯಾವ ರೀತಿ ಐತೆ ಅಂತೇಳಿ. ಮಳೆ ಐತೆ, ಆದರೂ ನಾನು ರಿಸ್ಕ್ ತೊಗೊಂಡ್ಬಿಟ್ಟು ನಾನು ನಿಮಗೆ ವೀಡಿಯೋ ತೋರ್ಸೋಕ್ಕೋಸ್ಕರ ಮಳೆಯಲ್ಲಿ ವೀಡಿಯೋ ಮಾಡ್ತಿದ್ದೇನೆ. ಪಾಕೆಟ್ ಯಾವುದೇ ರೀತಿ ವಾಟರ್ ಪ್ರೂಫ್ ಅಲ್ಲ. ಸೊ ನೀವು ಏನಾದರೂ ಮಳೆಯಲ್ಲಿ ಮಾಡಬೇಕಾದ್ರೆ ಯಾವುದೇ ರೀತಿ DJ ಪಾಕೆಟ್ ಕ್ರಿಯೇಟ್ ಮಾಡೋಕೆ ಹೋಗಬೇಡಿ. ಆ್ಯಕ್ಷನ್ ಕ್ಯಾಮ್ರಾ ಅಥವಾ ಇನ್ಸ್ಟಾ ಕ್ಯಾಮ್ರಾ ತೊಗೊಳ್ಳಿ. ಸೊ ಲೆಟ್ಸ್ ನಾನು ಮೇಲೆ ಹೋದ ತಕ್ಷಣ ತೋರಿಸ್ತೇನೆ ಹೆಂಗೈತೆ ಲೊಕೇಶನ್ ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಮೇಲೆ ಹೋಗ್ತಿರೋ ಪ್ಲೇಸ್ ಹೆಂಗೈತೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಸ್ಟೆಪ್ ಐತೆ ಲೋಗಡ್ ಹೋಗ್ಬೇಕಂತೆ. ಸೊ ಇದು ಪುಣೆ ನಿಯರಲ್ಲಿದೆ, ಲೋನಾವಾಲ ಹತ್ರ ಬರುತ್ತೆ. ಸೊ ಪುಣೆಯಿಂದ ಇಲ್ಲ ಅಂದ್ರೆ 70 ಕಿಲೋಮೀಟ್ರ್ ಐತೆ. ಸೊ ಈ ಪೋರ್ಟ್ ಮೇಲೆ ಹೋಗೋ ಥರ ಇದೇ ರೀತಿ ಮೆಟ್ಲೈತೆ. ಸೊ ಇದೇನೈತೆ ಇದು ಎಂಟ್ರೆನ್ಸಲ್ಲಿ ಹೋಗ್ತಾ ಇರೋದು. ಬಟ್ ತುಂಬ ಜನ ಬಂದವರು, ಸ್ಯಾಟರ್ಡೇ ಐತೆ, ನಾಳೆ ಹಾಲಿಡೇ ಇರೋದ್ರಿಂದ ಇವತ್ತು ತುಂಬ ಜನ ಇಲ್ಲಿ ಬಂದವ್ರೆ. ಸೊ ನೀವು ನೋಡ್ಬೋದು ಪ್ಲೇಸ್ ಯಾವ ರೀತಿ ಐತೆ. ಸೊ ಮಳೆ ಕೂಡ ಬರ್ತೈತೆ, ಬಟ್ ಲೊಕೇಶನ್ ಮಾತ್ರ ಸಖತ್ತಾಗೈತೆ. ಇನ್ನೂ ನಾನು ಮೇಲ್ಗಡೆ ಹೋಗಿಲ್ಲ. ಮೇಲ್ಗಡೆ ಹೋಗ್ಬಿಟ್ಟು ಫುಲ್ ಲೊಕೇಶನ್ ತೋರಿಸ್ತೇನೆ. ಫುಲ್ ವೀಡಿಯೋಕ್ಕೆ ಸಾಥ್ ನನ್ನ ಜೊತೆ ಹಿಂಗೆ ಇರಿ ನನ್ನ ಜೊತೆ ವೀಡಿಯೋಲಿ. ಇಲ್ಲಿ ಟಿಕೆಟ್ ತೆಗಿಬೇಕಾಗುತ್ತೆ 100 ರೂಪಾಯಿ, ಪರ್ ಪರ್ಸನ್ 25 ರೂಪಾಯಿ ಐತೆ. ಸೊ ಇಲ್ಲಿ ಟಿಕೆಟ್ ತೆಗೆದುಬಿಟ್ಟು ಮೇಲ್ಗಡೆ ಹೋಗೋದಿರುತ್ತೆ. ಮಳೆಗಾಲದಲ್ಲಿ ಲೋಹಗಢ ಕೋಟೆ ಬ್ಯೂಟಿ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಸುತ್ತಲೂ ಹಸಿರು ಬೆಟ್ಟಗಳ ಮೇಲೆ ಮೋಡಗಳು, ತಂಪಾದ ಗಾಳಿ, ವಾವ್, ಒಂದು ಬೇರೆಯೇ ಫೀಲ್ ಕೊಡುತ್ತೆ ಇದು. ಸೊ ನೋಡ್ಬೋದು ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. हाँ प्राचीन ब्लॉग्स हाँ सब्सक्राइब करा हाँ हाँ
ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಕನ್ನಡ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಈ ಥರ ಮೇಲೆ ಹೋಗ್ಬೇಕು. ಸೊ ಹಿಂಗೆ ಅಲ್ಲಿರೋದು ಮೇಲೆ. ಈ ಲೋಹಗಢ್ ಕೋಟೆ ಬಗ್ಗೆ ನಾನು ಸ್ವಲ್ಪ ಚಿಕ್ಕದಾಗಿ ಮಾಹಿತಿ ಕೊಡ್ತೇನೆ. ಲೋಹಗಢ್ ಇದನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಬ್ಬಿಣದ ಕೋಟೆ ಎಂದು ಅರ್ಥ ಬರುತ್ತದೆ. ಸಹ್ಯಾದ್ರಿಯ ಪರ್ವತ ಶ್ರೇಣಿಯಲ್ಲಿರುವ ಈ ಕೋಟೆ ತನ್ನ ಬಲವಾದ ನೈಸರ್ಗಿಕ ರಚನೆ ಮತ್ತು ರಕ್ಷಣಾತ್ಮಕ ಸ್ಥಾನದಿಂದಾಗಿ ಐತಿಹಾಸಿಕವಾಗಿ ಬಹಳ ಮಹತ್ವ ಪಡೆದಿತ್ತು. ಕಾಲಕಾಲಕ್ಕೆ ಈ ಕೋಟೆ ವಿವಿಧ ಆಡಳಿತಗಾರರ ಕೈಗೆ ಹೋಗಿದೆ. ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಲೋಹಗಢ್ ಕೋಟೆ ಮರಾಠ ಸಾಮ್ರಾಜ್ಯದ ಪ್ರಮುಖ ಕೋಟೆಗಳಲ್ಲಿ ಒಂದಾಯಿತು. ಶಿವಾಜಿ ಮಹಾರಾಜರು ಈ ಕೋಟೆಯನ್ನು ತಮ್ಮ ಸ್ವರಾಜ್ಯದ ರಕ್ಷಣೆಯ ವ್ಯವಸ್ಥೆಯಲ್ಲಿ ಬಳಸಿಕೊಂಡಿದ್ದರು. ನಂತರ ಪೇಶ್ವಾಗಳ ಕಾಲದಲ್ಲಿಯೂ ಈ ಕೋಟೆಯು ಮಹತ್ವವಿತ್ತು. ಹೀಗಾಗಿ ಲೋಹಗಢ್ ಕೇವಲ ಒಂದು ಪ್ರವೇಶೀಯ ಸ್ಥಾನವಲ್ಲ, ಇದು ಮಹಾರಾಷ್ಟ್ರದ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿತ್ತು. ಗಣೇಶ್ ದರ್ವಾಜ, ಇದು ಬಂದ್ಬಿಟ್ಟು ಗಣೇಶ್ ದರ್ವಾಜ, ಮೇನ್ ದರ್ವಾಜ. ಸೊ ಇಲ್ಲಿಂದ ನಾವು ಸ್ಟೇಟ್ ಬಂದ ತಕ್ಷಣ ಇದು ತೋಪ್ಖಾನ ಐತೆ. ಸೊ ಇಲ್ಲಿಂದ ಒಳಗಡೆ ಕೂಡ ಹೋಗ್ಬೋದು. ಒಳಗಡೆ ಆಲ್ರೆಡಿ ತೋರಿಸಿದ್ದೇನೆ ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು, ನೀವು ನೋಡ್ಬೋದು ಒಳಗಡೆ. ಸೊ ಈ ರೀತಿ ಒಳಗಡೆ ಹೋಗ್ಬಿಟ್ಟು ನೋಡ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಆಗಿನ ಟೈಮಲ್ಲಿ ಸೊ ಯಾರಾದರೂ ದುಶ್ಮನ ಇಲ್ಲಿ ಬರ್ತಾರ ಮೇಲ್ಗಡೆ ಇಲ್ಲ ಅಂತೇಳಿ ನೋಡೋಕ್ಕೋಸ್ಕರ ಈ ರೀತಿ ಪ್ಲೇಸ್ಗಳು ಇಲ್ಲಿಂದ ನೋಡ್ತಾ ಇದ್ರು. ಸೊ ಇಲ್ಲಿಂದ ನೀವು ನೋಡ್ಬೋದು. ಸೊ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ಇವಾಗ ಮಧ್ಯಾಹ್ನದ ಟೈಮು. ಸೊ ಮಧ್ಯಾಹ್ನ ಟೈಮಲ್ಲಿ ಯಾವ ರೀತಿ ಐತೆ ನೀವು ನೋಡ್ಬೋದು. ಸೊ ಇದೇ ಬಂದುಬಿಟ್ಟು ಈ ರೀತಿ ಇರೋದು. ಆಗಿನ ಟೈಮಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ರು ಯಾರು ಬರ್ತಾವ್ರೆ ಯಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ನಾವು ಗಣೇಶ್ ದರ್ವಾಜದಿಂದ ಸ್ಟೇಟ್ ಮೇಲ್ಗಡೆ ಬಂದ ತಕ್ಷಣ ಸೊ ಇಲ್ಲಿಂದ ನಾವು ಈ ರೀತಿ ಮೇಲ್ಗಡೆ ಹೋದರೆ ಫುಲ್ ಮೇಲ್ಗಡೆ ಪ್ಲೇಸ್ ಐತೆ. ಸೊ ನಾನು ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೇನೆ. ಇವತ್ತು ಹಾಲಿಡೇ ಇರೋದ್ರಿಂದ ತುಂಬ ಜನ ಟ್ರಿಪ್ಪಿಗೆ ಬಂದವ್ರೆ. ಸೊ ಹಾಂ, ಕನ್ನಡ मध्ये बोलतो. हां, कन्नडमध्ये ना, इथं कन्नड लोकांना माहीत होते म्हणून सांगतो व्हिडिओ. हां, कर ತುಂಬ ಜನ ಸಪೋರ್ಟ್ ಕೂಡ ಮಾಡ್ತಾರೆ, ಹಂಗೇನಿಲ್ಲ. ಫಸ್ಟ್ ಬ್ಲಾಗ್ ಮಾಡುವಾಗ ಸೊ ನಾನು ಮೇಲ್ಗಡೆ ಹೋಗ್ಬಿಟ್ಟು ಫುಲ್ ವೀಡಿಯೋ ತೋರಿಸ್ತೇನೆ ಯಾವ ರೀತಿ ಐತೆ ಹೆಂಗೈತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಮೇಲ್ಗಡೆ ಹೋಗಬೇಕು, ಮೇಲ್ಗಡೆ ಹೋಗ್ಬಿಟ್ಟು ನಾನು ತೋರಿಸ್ತೇನೆ ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ನೀವು ಗಣೇಶ್ ದ್ವಾರದಿಂದ ನೋಡಿರ್ಬೋದು. ಗಣೇಶ್ ದ್ವಾರದಿಂದ ಹಿಂಗೆ ಮೇಲೆ ಹೋಗ್ತಿದ್ದಾಗ ನಮಗೆ ಟೋಟಲ್ 4 ದ್ವಾರಗಳು ಸಿಗುತ್ತೆ. ನಾರಾಯಣ ದ್ವಾರ, ಹನುಮಾನ್ ದ್ವಾರ, ಮಹಾದ್ವಾರ. ಒಂದೊಂದು ದ್ವಾರ ಯಾಕೆ 4 ಭಾಗಗಳು ನೀವು ನೋಡ್ಬೋದು ಯಾವ ರೀತಿ ತಲೆ ಯೋಚಿಸಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದಾದ ತಕ್ಷಣ ಒಂದು ಕಟ್ಟವ್ರೆ ರಕ್ಷಣೆಗೋಸ್ಕರ. ಆ ಟೈಮಲ್ಲಿ ಈ ರೀತಿ ತಲೆ ಓಡಿಸ್ಬಿಟ್ಟು ಕಟ್ಟವ್ರೆ. ಬಟ್ ಸಖತ್ತಾಗೈತೆ. 4 ದ್ವಾರಗಳು ಕೂಡ ಬರುವಾಗ ಒಂದೊಂದು ದ್ವಾರ ತಕ್ಷಣ ಬರುವಾಗ ಒಂದೊಂದು ರೀತಿಯಲ್ಲಿ ಫೀಲ್ ಬರುತ್ತೆ. ಸೊ ಇವಾಗ ನೋಡ್ಬೋದು ನೆಕ್ಸ್ಟ್ ನಾನು ಹೋಗ್ತಿರೋದು ನಾರಾಯಣ ದ್ವಾರ. ಸೊ ನಾನು ಇದೇ ಆದಮೇಲೆ ಹನುಮಾನ್ ದ್ವಾರಕ್ಕೆ ಹೋಗ್ತೇನೆ. ನನಗೆ ಮಹಾದ್ವಾರ ಲಾಸ್ಟಲ್ಲಿ ಹೋಗ್ತೇನೆ. ಲಾಸ್ಟಲ್ಲಿ ಮಾತ್ರ ಸೂಪರ್ ಆಗೈತೆ, ಕ್ರೇಜಿ ವ್ಯೂ ಐತೆ. ಸೊ ಈಗ ನೋಡ್ಬೋದು ಇದು ದ್ವಾರ ಬಂದುಬಿಟ್ಟು ನಾರಾಯಣ ದ್ವಾರ ಅಂತೇಳಿ ಬರುತ್ತೆ. ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ವಾವ್, ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ. ನೋಡ್ಬೋದು ಯಾವ ರೀತಿ ಮೋಡಗಳಿಂದ ತುಂಬ ಮೇಲ್ಗಡೆ ನೋಡ್ಬೋದು. ಫುಲ್ ಮೇಲ್ಗಡೆ ಒಂದು ಪ್ಲೇಸ್ ಐತೆ. ಸೊ ಅದೇ ಲಾಸ್ಟ್ ಪ್ಲೇಸ್. ಇಲ್ಲಿಂದ ಮೇಲಿರೋದು ತುಂಬ ಜನ ಹೋಗ್ತವ್ರೆ. ರೆಸ್ಟ್ ಕೂಡ ಐತೆ. ನಾನು ತೋರಿಸ್ತಾನೆ ಯಾವ ರೀತಿ ಐತೆ ಅಂತೇಳಿ ಈ ಪ್ಲೇಸು ನೋಡ್ಬೋದು ಯಾವ ರೀತಿ ಆ ಮೆಟ್ಲುಗಳ ಮೇಲೆ ನೀರು ಬರ್ತಾ ಇರೋದು, ಮತ್ತು ಮೇಲ್ಗಡೆಯಿಂದ ಮಳೆ ಬರ್ತಾ ಇರೋದು, ಮತ್ತು ಮೋಡಗಳಿಂದ ತುಂಬಿರೋ ಈ ಕ್ಲೌಡ್ಸು. ವಾವ್, ಬ್ಯೂಟಿಫುಲ್ ಆಗೈತೆ. ನೋಡ್ಬೋದು ನೀರು ಸೌಂಡ್ ಕೇಳೋದು ಯಾವ ರೀತಿ ಮೆಟ್ಲುಗಳ ಮೇಲೆ ನೀರು ಬರ್ತೈತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಬೇರೆನೇ ಫೀಲ್ ಬರುತ್ತೆ. ಸೊ ನೀವು ನೋಡ್ತಾ ಇರುವಾಗಲೇ ನಿಮ್ಗೆ ಅನಿಸ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಬಂದಾಗ ಇನ್ನೂ ಬೇರೆ ಲೆವೆಲಲ್ಲಿ ಫೀಲ್ ನೋಡ್ಬೋದು, ಮತ್ತು ನೋಡ್ಬೋದು ಯಾವ ರೀತಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಹೋಗ್ತಾ ಇನ್ನೂ ನೋಡಬೇಕಂತ ಫೀಲ್ ಬರುತ್ತೆ. ಈ ರೀತಿ ಮೆಟ್ಲುಗಳಿಂದ ನೀರು ಬರ್ತಾ ಇರೋದು ನಾವು ಹೋಗ್ತಾ ಇದ್ದಾಗ ಮೇಲ್ಗಡೆ. ಬಟ್ ಮಳೆಗಾಲ ಟೈಮಲ್ಲಿ ಮಾತ್ರ ಸಖತ್ತಾಗೈತೆ. ಸೊ ಮಳೆಗಾಲ ಟೈಮಲ್ಲಿ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಪ್ಲೇಸ್ ಒಂದು ಟೈಮ್ ವಿಸಿಟ್ ಮಾಡಿ. ನೋಡ್ಬೋದು ಹೆಂಗೈತೆ. ಒಂದೊಂದು ಬಾಗಿಲ ಹತ್ರ ಒಂದೊಂದು ಥರ ಸಖತ್ತಾಗೈತೆ ಪ್ಲೇಸು. ಸೊ ಇಲ್ಲಿಂದ ನಾನು ಹೆಂಗೆ ನಿಮ್ಗೆ ತೋರಿಸ್ಬೋದು. ಇಲ್ಲಿ ಇದನ್ನು ಕೂಡ ಹಾಕೋರು, ಬೋರ್ಡ್ ಕೂಡ ಹಾಕೋರು. ನೋಡ್ಬೋದು ಯಾವ ರೀತಿ ಬೋರ್ಡು. ಇಲ್ಲಿ ಯಾವಾಗಲೂ ಕೂಡ ಲ್ಯಾಂಡ್ ಸ್ಲೈನ್ ಆಗ್ಬೋದು.
ಬಟ್ ನೋಡಿ ಹೆಂಗೈತೆ ಪ್ಲೇಸ್ ಅಂತ ಹೇಳ್ಬಿಟ್ಟು ಈ ರೀತಿ ಐತೆ. ಹಿಂಗೆ ನಾವು ಮುಂದ್ಗಡೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ 2 ಬಾಗಿಲು ತೆಗೆದು ಧನಸ್ಸು ಮತ್ತು ಆವಾಗ ಈ ಟೈಮಲ್ಲಿ ಆಹಾರ ಮತ್ತು ಆಹಾರಕ್ಕೆ ಬೇಕಾಗಿರೋ ಊಟ ಬೇಕಾಗಿರೋ ಸಾಮಾನುಗಳನ್ನ ಅಲ್ಲಿ ಇಡ್ತಾಯಿದ್ರು. ಸೊ ಅಲ್ಲಿ ಬಿಟ್ಟು ಸೊ ಇವಾಗ ನೋಡ್ಬೋದು ಇಲ್ಲಿಂದ ನಾವು ಮೇಲೆ ಹೋಗ್ತಿದ್ದೇನೆ. ಸೊ ಇವಾಗ ಜಾಸ್ತಿ ವೀಕೆಂಡ್ ಇರೋದ್ರಿಂದ ತುಂಬ ಜನ ಬಂದವ್ರೆ. ಸೊ ನೀವು ಐ ಥಿಂಕ್ ವೀಕೆಂಡ್ ಇಲ್ಲದೆ ಇರೋ ಟೈಮಲ್ಲಿ ಬನ್ನಿ, ಸೋಮವಾರ ಮಂಗಳವಾರ ಬುಧವಾರ ಈ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿ ಸಖತ್ತಾಗಿರುತ್ತೆ. ಸೊ ವೀಕೆಂಡಲ್ಲಿ ಕೂಡ ನಿಮಗೆ ತುಂಬ ಜನ ಇದ್ದಾಗ ಎಕ್ಸ್ಪ್ಲೋರ್ ಮಾಡಬೇಕಂದಾಗ ನೀವು ವೀಕೆಂಡಲ್ಲಿ ಬನ್ನಿ, ಶನಿವಾರ ಮತ್ತು ಸಂಡೇ ನೋಡ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ತುಂಬ ಜನ ಕ್ಯಾಮ್ರಾ ನೋಡಿಬಿಟ್ಟು ಕೇಳ್ತವ್ರು ಕೂಡ ಯಾವ ಕ್ಯಾಮ್ರಾ ಏನು ಅಂತ ಹೇಳ್ಬಿಟ್ಟು. ಬಟ್ ಈ ಕ್ಯಾಮ್ರಾ ಮಳೆಗಾಲದಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ನನಗೆ ಕ್ಯಾಮ್ರಾ ಹಾಳಾಗೋ ಕೂಡ ಬಂದೈತೆ ಮಳೆಗಾಲದಲ್ಲಿ ತುಂಬ ನೀರು ಬಿದ್ದುಬಿಟ್ಟು. ಸೊ ನಿಮ್ಗೆ ಯಾವ ರೀತಿ ಕ್ಲಾರಿಟಿ ಕಾಣಿಸ್ತೈತೆ ನಾವು ಗೊತ್ತಿಲ್ಲ. ಸೊ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಹೆಂಗೈತೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಬಂದುಬಿಟ್ಟೆ. ನಾನು ಹೇಳ್ದೇನೆ ಮೇನ್ ಡೋರ್ ಮಹಾದ್ವಾರ ಅಂತ ಹೇಳ್ಬಿಟ್ಟು, ಇದೇ ಮೇನ್ ಡೋರ್ ಮಹಾದ್ವಾರ ಅಂತ ಹೇಳ್ಬಿಟ್ಟು. ಸೊ ಇದು ಮೇಲ್ಗಡೆ ಇರೋ ಒಂದು ಪ್ಲೇಸ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲೆಲ್ಲ ಮ್ಯಾಪ್ ಕೂಡ ಐತೆ, ನೀವು ನೋಡ್ಬೋದು. ನಾನು ಮೇಲ್ಗಡೆ ಪ್ಲೇಸ್ ಕವರ್ ಮಾಡೋಕ್ಕಾಗಿಲ್ಲ, ಮಳೆ ಇರೋದ್ರಿಂದ ನನ್ನ ಕ್ಯಾಮ್ರಾದ ತುಂಬಾ ಪ್ರಾಬ್ಲಮ್ ಇತ್ತು. ನೀವು ನೋಡ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಮಾತ್ರ ಸಖತ್ತಾಗೈತೆ. ಮತ್ತು ಮೇಲಕ್ಕೆ ಸಂಪೂರ್ಣವಾಗಿ ತಲುಪಿದ ನಂತರ ಇಲ್ಲಿಂದ ಸಿಗುವ ವ್ಯೂ ನಿಜವಾಗಿಯೂ ಅದ್ಭುತವಾಗಿದೆ. ಕೆಳಗೆ ಕಾಣುವ ಹಸಿರು ಪ್ರದೇಶ, ದೂರದಲ್ಲಿರುವ ಬೆಟ್ಟಗಳು ಮತ್ತು ಆಕಾಶದಲ್ಲಿ ಓಡಾಡುವ ಮೋಡಗಳು ಇವೆಲ್ಲವನ್ನು ನೋಡಿದಾಗ ನಾವು ಇಷ್ಟು ದೂರ ಟ್ರೆಕ್ ಮಾಡಿ ಬಂದಿದ್ದು ವರ್ತ್ ಅಂತ ಅನಿಸುತ್ತದೆ. ಇಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಳ್ಳಲು ಕೂಡ ತುಂಬಾ ಸ್ಪಾಟ್ ಇದೆ ಮತ್ತು ಸುಂದರವಾದ ಪ್ಲೇಸ್ಗಳೈತೆ. ನಾನು ಎಲ್ಲ ಪ್ಲೇಸ್ ಕವರ್ ಮಾಡೋಕ್ಕಾಗಿಲ್ಲ. ನೀವು ಇಲ್ಲಿ ನೋಡ್ಬೋದು. ಅದರಿಂದ ಸ್ವಲ್ಪ ಮುಂದ್ಗಡೆ ಬಂದಾಗ ಇಲ್ಲಿ ರಿವರ್ಸ್ ವಾಟ್ರು, ಈ ರೀತಿ ರಿವರ್ಸ್ ವಾಟ್ರ್ ಬರ್ತೈತೆ. ಸೊ ನನಗೆ ಅದ್ರ ಹತ್ರ ಹೋಗ್ಬಿಟ್ಟು ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಕ್ಯಾಮ್ರಾ ಯಾವುದೇ ವಾಟರ್ ಪ್ರೂಫ್ ಇರಲಿಲ್ಲ. ನಾನು ಆಲ್ರೆಡಿ ಇದೆ ಕ್ಯಾಮ್ರಾ ತುಂಬಾ ರಿಸ್ಕಲ್ಲಿ ಆಗೈತೆ. ಸೊ ನೀವು ನೋಡ್ಬೋದು, ನಿಮಗೆ ಕಾಣಿಸುತ್ತಿಲ್ಲ ಅನ್ನೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಆದ್ರೂ ತೋರಿಸ್ತಿದ್ದೇನೆ. ನೋಡೋದು ಜನ ನಿಂತ್ಕೊಂಡವ್ರೆ, ರಿವರ್ಸಾಗಿ ನೀರು ಬಂದು ಹೊಡಿತೈತೆ. ಸೊ ನನಗೂ ಕೂಡ ಬ್ಯಾಕಲ್ಲಿ ಬಂದು ಹೊಡಿತೈತೆ ರಿವರ್ಸಾಗಿ. ಸೊ ಅದಕ್ಕೆ ನಾನು ಕ್ಯಾಮ್ರಾ ಈ ಕಡೆ ಇಟ್ಕೊಂಡು ತೋರಿಸ್ತಿದ್ದೇನೆ. ನೋಡ್ಬೋದು ಸೂಪರಾಗೈತೆ. ಅದ್ರ ಹತ್ರ ಹೋದರೆ ಮಾತ್ರ ರಿವರ್ಸ್ ವಾಟ್ರು ಸೂಪರಾಗಿ ಕಾಣಿಸ್ತದೆ. ನೋಡ್ಬೋದು ನೀವು ಇಲ್ಲಿ ಹೆಂಗೆ. ಅದನ್ನ ತುಂಬಾ ದೂರ ಇದ್ದೇನೆ, ತುಂಬಾ ದೂರ ಇದೆ. ಆ ಕಡೆಯಿಂದ ಕೆಳಗಡೆಯಿಂದ ನೀರು ಮೇಲ್ಗಡೆ ಬರ್ತೈತೆ, ಕ್ರೇಜಿ ಆಗೈತೆ ಮಾತ್ರ. ಇಲ್ಲಿ ಇನ್ನೊಂದು ತುಂಬಾ ಪ್ಲೇಸ್ ಐತೆ, ನಾನು ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ ಕ್ಯಾಮ್ರಾ ಪ್ರಾಬ್ಲಮಿಂದ. ನಾನು ನೋಡಿದ್ದೇನೆ, ಬಟ್ ಕ್ಯಾಮ್ರಾದಲ್ಲಿ ನನಗೆ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ಮಹಾದೇವ ಮಂದಿರ ಕೂಡ ಐತೆ, ಕ್ರೇಜಿ ಆಗೈತೆ. ನೋಡ್ಬೋದು ಯಾವ ರೀತಿ ರಿವರ್ಸ್ ವಾಟ್ರ್ ಬರ್ತೈತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ವಿಸಿಟ್ ಮಾಡಿ ಪ್ಲೇಸ್ಗೆ, ಸೂಪರಾಗೈತೆ. ಸೊ ನೋಡ್ಬೋದು ಯಾವ ರೀತಿ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು. ವಾವ್, ನಾನು ಹಂಗೆ ಇವಾಗ ರಿಟರ್ನ್ ಹೋಗೋಗಿ ನಿಮಗೆ ತೋರಿಸ್ತಿದ್ದೇನೆ. ಇದು ಆಲ್ರೆಡಿ ನಾನು ವಿಷಪೂರು ಕಿಲ್ಲೆ ಎಕ್ಸ್ಪ್ಲೋರ್ ಮಾಡಿದ ಆ ವಿಡಿಯೋದಲ್ಲಿ ಐತೆ, ನೀವು ನಾನು ಹಿಂದಿನ ವಿಡಿಯೋ ನೋಡ್ಬೋದು. ಇದು ಬಾಜೆ ದಬ್ದಬ ವಾಟರ್ ಫಾಲು. ನಮಗೆ ವಿಷಪುರ ಲೋಗಟ್ ಫೋಟೋ ಹೋಗಿದ್ದು ಸಿಗುತ್ತೆ. ಮಲವಳ್ಳಿ ಸ್ಟೇಷನ್ ಸ್ವಲ್ಪ ಹತ್ರ ಬಂದರೆ ಇದೈತೆ. ನಾನು ಇದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಾನು ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಂದು ಏನಾದರೂ ಮಿಸ್ಟೇಕ್ ಆದರೆ ಕಮೆಂಟಲ್ಲಿ ತಿಳಿಸಿ. ನಾನು ಹೆಂಗೆ ಬೆಳೆಸ್ತಾ ಇರಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್.